ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ವಿಜುವಲೈಸೇಷನ್ ಟೆಕ್ನಿಕ್ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಯಾವ ರೀತಿ ನಾವು ವಿಜುವಲೈಸೇಷನ್ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ರೈಟಿಂಗ್ ಸ್ಪೀಡ್‌ನ ಇಂಪ್ರೂವ್ ಮಾಡ್ಕೋಬಹುದು. ಹಾಗೇನೆ ಯಾವ ರೀತಿ ನಾವು ಓದಿದ್ದೆಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಬಹುದು ಅಂತ. ಅದು ನೆನ್ನೆ ಓದಿದ್ದಾಗಿರ್ಬೋದು, ಮೊನ್ನೆ ಓದಿದ್ದಾಗಿರ್ಬೋದು, ಒಂದು ವಾರದ ಹಿಂದೆ ಓದಿದ್ದಾಗಿರ್ಬೋದು ಅಥವಾ ಒಂದು ತಿಂಗಳ ಹಿಂದೆ ಓದಿದ್ದಾಗಿರ್ಬೋದು. ಈ ಒಂದು ಟೆಕ್ನಿಕ್‌ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲವೂ ಕೂಡ ನಮಗೆ ಜ್ಞಾಪಕ ಇರುತ್ತೆ. ಹಾಗೇನೆ ಒಬ್ಬ ಟೀಚರ್ ಕೂಡ ಯಾವ ರೀತಿ ಒಂದು ಡೆಮೋ ಕ್ಲಾಸನ್ನ ಎಫೆಕ್ಟಿವ್ ಆಗಿ ಈ ಒಂದು ವಿಜುವಲೈಸೇಷನ್ ಟೆಕ್ನಿಕ್ ಮೂಲಕ ಕೊಡಬಹುದು ಅಂತ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಆದ್ರೆ ಕೆಲವರಿಗೆ ಈ ಒಂದು ವಿಜುವಲೈಸೇಷನ್ ಟೆಕ್ನಿಕ್ ಬಗ್ಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಬಹುದು. ನೀವು ಕೂಡ ಇದನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ವಿಜುವಲೈಸೇಷನ್ ಟೆಕ್ನಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ನಾನು ಈ ವಿಜುವಲೈಸೇಷನ್ ಟೆಕ್ನಿಕ್ನ ಬಹಳ ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮಗನ ಓದಿನ ವಿಷಯದಲ್ಲಾಗಿರ್ಬೋದು, ಅವನ ಒಂದು ಪರೀಕ್ಷೆಯ ವಿಷಯದಲ್ಲಾಗಿರ್ಬೋದು, ಹಾಗೆ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಂದ್ರೆ ಬಹಳ ಮುಖ್ಯವಾದಂತಹ ಕೆಲಸ ಮಾಡಬೇಕಾದ್ರೆ ಅದು ಯಶಸ್ವಿಯಾಗಿ ಆಗ್ಬೇಕು ಅಂದ್ರೆ ಈ ಒಂದು ವಿಜುವಲೈಸೇಷನ್ ಟೆಕ್ನಿಕ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದರಿಂದ ನನಗೆ 100% ಸಕ್ಸಸ್ ಸಿಕ್ಕಿದೆ. ಇದಲ್ದೇನೆ ನಾನು ಬೇರೆಯವ್ರಿಗೂ ಕೂಡ ಇದನ್ನ ಹೇಳ್ಕೊಟ್ಟಿದ್ದೀನಿ. ಅವರು ಕೂಡ ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಇದು ಅವ್ರಿಗೂ ವರ್ಕ್ ಆಗಿದೆ ಅಂತ. ಹಾಗಾಗಿ ಇವತ್ತು ಪ್ರಾಕ್ಟಿಕಲ್ ಆಗಿ ಈ ಒಂದು ವಿಜುವಲೈಸೇಷನ್ ಟೆಕ್ನಿಕ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ ಬಳಿಕ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ. ಇದು 100% ಖಂಡಿತ ವರ್ಕ್ ಆಗುತ್ತೆ. ಈಗ ಈ ವಿಜುವಲೈಸೇಷನ್ ಟೆಕ್ನಿಕ್ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ನಿಮ್ಗೂ ಕೂಡ ಇದರ ಅನುಭವ ಆಗುತ್ತೆ ನೀವು ಕರೆಕ್ಟ್ ಆಗಿ ವಿಜುವಲೈಸೇಷನ್ ಮಾಡಿದ್ರೆ. ನಿಮ್ಮ ಎರಡು ಕೈಗಳನ್ನ ಈ ರೀತಿ ಇಡಿ. ನಿಮ್ಮ ಎರಡು ಕೈಗಳ ಕೆಳಗಡೆ ಒಂದು ರಿಸ್ಟ್ ಹತ್ರ ಒಂದು ಗೆರೆ ಇರುತ್ತಲ್ಲ ನೋಡಿ, ಇಲ್ಲೊಂದು ಗೆರೆ ಇದೆ ಅಲ್ಲ ರಿಸ್ಟ್ ಹತ್ರ. ಈ ಎರಡು ಗೆರೆಗಳನ್ನ ನೀವು ಕರೆಕ್ಟ್ ಆಗಿ ಈ ರೀತಿ ಜೋಡಿಸಿ ನಿಮ್ಮ ಕೈಗಳನ್ನ ಈ ರೀತಿ ಜೋಡಿಸಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವ್ರಿಗೆ ಒಂದು ಕೈ ಶಾರ್ಟ್ ಇರುತ್ತೆ, ಇನ್ನೊಂದು ಲಾಂಗ್ ಇರುತ್ತೆ. ಕೆಲವ್ರಿಗೆ ಎರಡು ಕೂಡ ಸಮ ಇರುತ್ತೆ. ನಿಮ್ಮ ಕೈ ಯಾವುದು ಶಾರ್ಟ್ ಇದೆ ಯಾವುದು ಲಾಂಗ್ ಇದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಎರಡೂ ಸಮ ಇದ್ರೆ ಓಕೆ, ಏನ್ ತೊಂದರೆ ಇಲ್ಲ. ನನಗೆ ನೋಡಿ ಎರಡು ಕೈಗಳು ಸೇಮ್ ಇದೆ. ಇದಾದ ನಂತರ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಯಾವ ಕೈ ಶಾರ್ಟ್ ಇರುತ್ತಲ್ಲ ಅದನ್ನ ನಿಮ್ಮ ಕಣ್ಮುಂದೆ ಹೀಗೆ ಇಟ್ಕೊಳ್ಳಿ. ಎಡಗೈ ಶಾರ್ಟ್ ಇದ್ರೆ ಎಡಗೈನ ಕಣ್ಮುಂದೆ ಇಟ್ಕೊಳ್ಳಿ, ಬಲಗೈ ಶಾರ್ಟ್ ಇದ್ರೆ ಬಲಗೈನ ಕಣ್ಮುಂದೆ ಇಟ್ಕೊಳ್ಳಿ. ನಿಮ್ಮ ಎರಡು ಕೈಗಳು ಸಮವಾಗಿದ್ರೆ ಯಾವ ಕೈಯಿಂದ ನೀವು ಹೆಚ್ಚು ಕೆಲಸವನ್ನ ಮಾಡ್ತಿರಲ್ಲ, ನಿಮ್ಮ ಯಾವ ಕೈ ತುಂಬಾ ಸ್ಟ್ರಾಂಗ್ ಇರುತ್ತೆ, ಕೆಲವರು ಲೆಫ್ಟ್ ಹ್ಯಾಂಡ್ ಅಲ್ಲಿ ತುಂಬಾ ಕೆಲಸ ಮಾಡ್ತಾರೆ, ಕೆಲವರು ರೈಟ್ ಹ್ಯಾಂಡ್ ಅಲ್ಲಿ ಮಾಡ್ತಾರೆ. ಯಾವ ಕೈಯಿಂದ ನೀವು ತುಂಬಾ ಜಾಸ್ತಿ ಕೆಲಸ ಮಾಡ್ತೀರಾ ಆ ಕೈಯಿಂದ ನಿಮ್ಮ ಕಣ್ಮುಂದೆ ಇಟ್ಕೊಳ್ಳಿ. ಓಕೆನಾ? ಕಣ್ಮುಂದೆ ಇಟ್ಕೊಂಡ ನಂತರ ನೀವೇನ್ ಮಾಡಬೇಕು, ಆ ಕೈಯನ್ನ ನೋಡ್ತಾ ನೀವು ಗ್ರೋ ಅಪ್ ಅಂತ ಹೇಳಬೇಕು. ಆ ಕೈಗಳನ್ನೇ ನೋಡ್ತಾ, ನಿಮ್ಮ ಆ ಕೈಯನ್ನೇ ನೋಡ್ತಾ ಅಟ್ಲೀಸ್ಟ್ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಗ್ರೋ ಅಪ್ ಅಂತ ಹೇಳಿ. ಗ್ರೋ ಅಪ್, ಗ್ರೋ ಅಪ್, ಗ್ರೋ ಅಪ್, ಹೀಗೆ ಒಂದು 2 ಮಿನಿಟ್ಸ್ ನೀವು ಹೇಳಿ. ಇದಾದ ನಂತರ ನೀವೇನ್ ಮಾಡಬೇಕು, ಆ ಕೈಯನ್ನ ಹಾಗೆ ಇಟ್ಕೊಂಡು ಕಣ್ಮುಚ್ಕೋಬೇಕು. ಕಣ್ಮುಚ್ಕೊಂಡು ನಿಮ್ಮ ಕಣ್ಣ ಮುಂದೆ ಆ ಒಂದು ಕೈಯ ಚಿತ್ರಣ ಬರಬೇಕು, ವಿಜುವಲೈಸ್ ಮಾಡ್ಕೋಬೇಕು. ಸೊ ಆ ಕೈಯನ್ನ ಹಾಗೇನೆ ಇಟ್ಕೊಂಡು ಕಣ್ಮುಚ್ಕೊಂಡು ಆ ಕೈನ ವಿಜುವಲೈಸ್ ಮಾಡ್ಕೊಂಡು ಅದನ್ನ ಗ್ರೋ ಅಪ್ ಅಂತ ಹೇಳಿ. ಇದು ಕೂಡ ನೀವು 1 or 2 ಮಿನಿಟ್ಸ್ ಮಾಡಿ. ಕಣ್ಣನ್ನ ಮುಚ್ಕೊಂಡು ವಿಜುವಲೈಸ್ ಮಾಡ್ಕೋಬೇಕು, ನಿಮ್ಮ ಕೈಯನ್ನ ನಿಮ್ಮ ಕಣ್ಮುಂದೆ ಚಿತ್ರಣ ಮಾಡ್ಕೋಬೇಕು. ಹಾಗೆ ಅದನ್ನ ಗ್ರೋ ಅಪ್ ಅಂತ 1 or 2 ಮಿನಿಟ್ಸ್ ಹೇಳಿ. ಇದು ಹೇಳಿದಾದ ಮೇಲೆ ನೀವೇನ್ ಮಾಡಬೇಕು, ನಿಧಾನವಾಗಿ ನಿಮ್ಮ ಕಣ್ಣನ್ನ ಓಪನ್ ಮಾಡಿ. ಆಮೇಲೆ ಈ ಎರಡು ಗೆರೆಗಳಿದೆಯಲ್ಲ ಇದನ್ನ ಮತ್ತೆ ನೀವು ಈ ರೀತಿ ಜಾಯಿನ್ ಮಾಡಿ, ಈ ರೀತಿ ಮತ್ತೆ ಕೈ ಜೋಡಿಸಿ. ಆಗ ನೋಡಿ, ನೀವು ಯಾವ ಕೈಯನ್ನ ಇಟ್ಕೊಂಡು ನೀವು ಗ್ರೋ ಅಪ್ ಅಂತ ಹೇಳಿದಿರಲ್ಲ ಅದು ಸ್ವಲ್ಪನಾದ್ರೂ ಇಷ್ಟಾದ್ರೂ ನಿಮ್ಗೆ ಲಾಂಗ್ ಆಗಿ ಕಾಣುತ್ತೆ. ಅಂದ್ರೆ ಇನ್ನೊಂದು ಕೈಗಿಂತ ಅದು ಇಷ್ಟಾದ್ರೂ ನಿಮ್ಗೆ ಲಾಂಗ್ ಆಗಿ ಕಾಣುತ್ತೆ, ಇಷ್ಟಾದ್ರೂ ಉದ್ದವಾಗಿ ಕಾಣುತ್ತೆ. ದಿಸ್ ಇಸ್ ದ ಪವರ್ ಆಫ್ ವಿಜುವಲೈಸೇಷನ್ ಟೆಕ್ನಿಕ್. ಇದನ್ನ ನೀವು ಮಾಡಿ ನೋಡಿ, ನಿಮ್ಗೆ ಅಮೇಝಿಂಗ್ ರಿಸಲ್ಟ್ಸ್ ಬರುತ್ತೆ. ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ, ಸುಮಾರು ಜನಕ್ಕೆ ಮಾಡಿಸಿ ನೋಡಿದ್ದೀನಿ. 100% ಇದು ರಿಸಲ್ಟ್ ಕೊಟ್ಟಿದೆ. ಅಂದ್ರೆ ನಾವು ಜಸ್ಟ್ ಒಂದು 4 ಮಿನಿಟ್ಸ್ ವಿಜುವಲೈಸೇಷನ್ ಮಾಡೋದ್ರಿಂದ ನಾವು ಈ ರಿಸಲ್ಟ್ನ ನೋಡೋದಕ್ಕೆ ಸಾಧ್ಯ ಅಂತಂದ್ರೆ, ಈ ಒಂದು ವಿಜುವಲೈಸೇಷನ್ ಎಷ್ಟು ಪವರ್ಫುಲ್ ಟೆಕ್ನಿಕ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ವಿಜುವಲೈಸೇಷನ್ ಟೆಕ್ನಿಕ್ ಅಲ್ಲಿ ನಾವು ಏನ್ ಇನ್ಸ್ಟ್ರಕ್ಷನ್ ನಮ್ಮ ಬ್ರೈನ್ಗೆ ಕೊಡ್ತೀವಿ, ನಮ್ಮ ಬ್ರೈನ್ ಅದೇ ರೀತಿ ರೆಸ್ಪಾಂಡ್ ಮಾಡುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ ಆ ಕೆಲಸ ತುಂಬಾ ಯಶಸ್ವಿಯಾಗಿ ಆಗ್ಬೇಕು ಅಂತಂದ್ರೆ ನಾವು ಮಾಡುವಂತಹ ಕೆಲಸವನ್ನ ನಾವು
ಮೊದಲೇ ವಿಜುವಲೈಸೇಷನ್ ಮಾಡಿಕೊಂಡ್ರೆ ಅದು ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದೇ ಕೆಲಸಗಳನ್ನ ಮಾಡದೆ ನಾನು ಸುಮ್ಮನೆ ಯಾವುದೋ ಒಂದು ಕೆಲಸದ ಬಗ್ಗೆ ಕೂತ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಅದು ವರ್ಕ್ ಆಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ನಮ್ಮ ಎಫರ್ಟ್ಸ್ ನಾವು ಹಾಕ್ತಾ ಇರಬೇಕು, ನಾವು ಓದೋದನ್ನ ನಾವು ಓದ್ತಾ ಇರಬೇಕು. ಹಾಗೇನೆ ನಾವು ಓದಬೇಕಾದ್ರೆ ಈ ಒಂದು ವಿಜುವಲೈಸೇಷನ್ ಟೆಕ್ನಿಕ್ನ ನಾವು ಯೂಸ್ ಮಾಡಿಕೊಂಡು ನಾವು ಓದಿದ್ದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಯಾವ ವಿಷಯಗಳನ್ನು ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲವೂ ಕೂಡ ನಮ್ಮ ಮೆಮೊರಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ನಮ್ಮ ಮೆಮೊರಿನಲ್ಲಿ ಇರುತ್ತೆ. ಹಾಗಾಗಿ ನನ್ನ ಹಳೆಯ ವಿಡಿಯೋಗಳಲ್ಲಿ ನಾನು ರೈಟಿಂಗ್ ಸ್ಪೀಡ್ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬಹುದು ವಿಜುವಲೈಸೇಷನ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು, ಹಾಗೇನೆ ಯಾವ ರೀತಿ ನಮ್ಮ ಒಂದು ಮೆಮೊರಿನ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ, ನಿಮಗೆ ತುಂಬಾನೇ ಸಹಾಯ ಆಗುತ್ತೆ. ಈ ವಿಜುವಲೈಸೇಷನ್ ಟೆಕ್ನಿಕ್ ತುಂಬಾನೇ ಎಫೆಕ್ಟಿವ್ ಟೆಕ್ನಿಕ್, 100% ಪ್ರಾಕ್ಟಿಕಲ್ ಆಗಿ ರಿಸಲ್ಟ್ ಕೊಡುವಂತಹ ಟೆಕ್ನಿಕ್. ದಯವಿಟ್ಟು ಇದನ್ನ ಯೂಸ್ ಮಾಡಿ, ಯಾಕಂದ್ರೆ ನಾನು ಇದನ್ನ ಯೂಸ್ ಮಾಡಿದ್ದೀನಿ, ಇದರ ಒಂದು ಸಕ್ಸಸ್ ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸಾಮ್ಗಳೆಲ್ಲ ಹತ್ರ ಬರ್ತಾ ಇದೆ, ಈ ಒಂದು ಟೆಕ್ನಿಕ್ ನ ನೀವು ಯೂಸ್ ಮಾಡ್ಕೊಂಡು ನೋಡಿ, ಪ್ರತಿದಿನ ಮಾಡಿ, ಇದನ್ನ ಯೂಸ್ ಮಾಡ್ಕೊಂಡು ನೀವು ಓದಿ, ನಿಮ್ಗೆ 100% ಸಕ್ಸಸ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಪ್ರಯೋಜನ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.